ಒಳ್ಳೆ ಹೆಬ್ಬುಲಿ ಕಟಿಂಗ್ ಮಾಡೋಣ. ಕಾಡಲ್ಲೆಲ್ಲ ನನ್ನ ಆನೆ ಮರಿ ಅಂತಾರೆ. ನಾನ್ ತೋರ್ಸ್ಬೇಕು ಎಲ್ಲಾರ್ಗು ನಾನು ಆನೆ ಮರಿ ಎಲ್ಲ ಹೆಬ್ಬುಲಿ ಅಂತ. ಯಮರಾಜ್ರೆ ಇವನ್ ಮಕ ಯಾವ ತರ ಇಕ್ಕಣ? ಮಕ ಒಂದು ಕಳ್ಳ ಕದಿಮುನ್ ತರ ಇಕ್ಕು, ಆದ್ರೆ ಮನ್ಸು ತುಂಬಾ ಒಳ್ಳೇದಿಕ್ಕು. ಆಮೇಲೆ ಕೂದ್ಲು ಹೆಂಗಿಕ್ಲಿ ಯಮರಾಜ್ರೆ? ಕೂದ್ಲು ಹೆಂಗಿಕ್ಬೇಕಂದ್ರೆ ಇವನ್ಗೆ ಇಷ್ಟ ಆಗ್ಬಾರ್ದು. ಹಾಫ್ ಮಾಡ್ಲಿ ಇಕ್ಬಿಡು. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇವಾಗಿಂದಾನೆ ಹಾಫ್ ಮಾಡ್ಲಿ ಅಲ್ಲಪ್ಪ, 25 ವರ್ಷ ಆದ್ಮೇಲೆ ಇಕ್ಕು. ಇವಾಗ ಚಪ್ರಿಗಳ ತರ ಕೂದ್ಲು ಕೊಡು ಇವನ್ಗೆ. ಸರಿ ಯಮರಾಜ್ರೆ. ಆಮೇಲೆ ಹುಡ್ಗಿನೆಲ್ಲ ಕೊಡಪ್ಪ. ಹುಡ್ಗಿ ಇಲ್ಲ ಅಂದ್ರೆ ಹೆಂಗಿರ್ತಾನ ಪಾಪ. ಯಮರಾಜ್ರೆ ಎಷ್ಟು ವರ್ಷ ಕೊಡ್ಲಿ? ಒಂದ್ 35 ವರ್ಷ ಕೊಟ್ಬಿಡು 2 ಮಕ್ಳ ಜೊತೆಗೆ. ಆಮೇಲೆ ಯಮರಾಜ್ರೆ ಇವನ್ ಕಾಸಿನ ವಿಚಾರ ಎಲ್ಲ ಹೆಂಗಿಕ್ಲಿ? ಇವನ್ ಕಾಸಿನ ವಿಚಾರ ಹೆಂಗಿಕ್ಕು ಅಂದ್ರೆ ಇವನ್ ಶರ್ಟ್ ತಗೊಳಕ್ ಹೊರೆ ಪ್ಯಾಂಟ್ ಹೊಡೆದ ಉಡ್ಬೇಕು, ಪ್ಯಾಂಟ್ ತಗೊಳಕ್ ಹೊರೆ ಶರ್ಟ್ ಹೊಡೆದ ಉಡ್ಬೇಕು. ಅಕಸ್ಮಾತ್ 2 ತಗೊಳಕ್ ಹೊರೆ ಕಾಸೆ ಕೊಳ್ಳ ಉಡ್ಬೇಕು. ಯಮರಾಜ್ರೆ ಸ್ವಲ್ಪ ಕರುಣೆ ಇರ್ಲಿ. ಸ್ವಲ್ಪ ಕರುಣೆ ಇರ್ಲಿ. ಇದೆ ಪ್ರೀತಿ ಇದೆ ಕರುಣೆ ಇಲ್ಲ. ಆಮೇಲೆ ಯಮರಾಜ್ರೆ ಇವನ್ ಅದೃಷ್ಟ ಹೆಂಗಿಕ್ಲಿ? ಅದೃಷ್ಟ ಹೆಂಗಿಕ್ಬೇಕಂದ್ರೆ ಇವನ್ ಒಳ್ಳೆ ಕೆಲ್ಸ ಮಾಡಕ್ ಹೋದ್ರು ಅದ್ ಕೆಟ್ಟ ಕೆಲ್ಸ ಆಗ್ಬಿಡ್ಬೇಕು. ಆಗ ನೀ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂದ್ರೆ ಕೊಡಬೇಕ. ಮತ್ತೇನಪ್ಪಾ ನಿನ್ ಪ್ರಶ್ನೆ? ಡಾಕ್ಟರ್ ಹೇಳ್ತಾರ ನಮ್ ಬಾಡಿ ಒಳಗ 75% ನೀರ್ ಇರ್ತೈತೆ ಅತ್ತ. ಆದ್ರ ನಮ್ಗೆ ಏನಾರ ಗಾಯ ಆದ್ರ ರಗತ್ ಯಾಕೆ ಬರ್ತೈತ್ಲಿ? ಯಾಕಂದ್ರ ಸುಮ್ಮನೆ ಕೂತಿರಲ್ಲ. ಇನ್ನೊಂದ್ ಪ್ರಶ್ನೆ. ಎಲ್ಲಾರು ಹೇಳ್ತಾರ ಬ್ಯಾಸ್ಗ್ಯಾಗ ನೀರ್ ಬತ್ತತಾವತ್ತ, ಆದ್ರ ನಮಗ ಮುಕ್ಳರಿ ಕಾವಾಗಿ ಮೈ ತುಂಬಾ ನೀರ್ ಬರ್ತಾವಲ್ಲಿ, ಅದಂಗ? ಯಪ್ಪ ಮಗಲಿ ನಿನ್ ನರೇಂದ್ರ ಮೋದಿ ಅವ್ರು ಕೇಳಾತಿದ್ರಲಿ, ಯಾಕ್ಲಿ ನೋಬೆಲ್ ಪ್ರೈಸ್ ಕೊಡ್ತಾರತ್ತು ನಿನಗ? ಅಯ್ಯೋ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ.